ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೇದ್. ಪಟ್ಟಣದ ತಂಗಡಗಿ ರಸ್ತೆಯಲ್ಲಿರುವ SC/ST ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಸರ್ಕಾರಿ ಉರ್ದು ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ತಾಲೂಕಾ ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್, ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ತಾಲೂಕ್ ಪಂಚಾಯತ್ ಅಧಿಕಾರಿ ಖುಬಾ ಸಿಂಗ್ ಜಾಧವ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಉಮೇಶ್ ಲಮಾಣಿ, ಕಂದಾಯ ನಿರೀಕ್ಷಕ ಮಹಾಂತೇಶ್ ಮಾಗಿ ಮತ್ತಿತರರು ಭೇಟಿ ನೀಡಿದರು. ಹಾಸ್ಟೆಲ್ನಲ್ಲಿ ಸೋಲಾರ ಫಲಕಗಳನ್ನು ಶೀಘ್ರ ಅಳವಡಿಸುವಂತೆ ವಾರ್ಡನ್ SG ವಾಲಿಕಾರ್ ಅವರಿಗೆ ಸೂಚಿಸಿದರು. ಅಲ್ಲದೆ ಮಕ್ಕಳೊಂದಿಗೆ ಹಾಸ್ಟೆಲ್ನಲ್ಲಿಯೇ ಮಧ್ಯಾಹ್ನದ ಊಟವನ್ನ ಮಾಡಿ ಊಟದ ಗುಣಮಟ್ಟವನ್ನ ಪರಿಶೀಲಿಸಿದರು. ಹಾಸ್ಟೆಲ್ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಕಾಮಗಾರಿ ಪರಿಶೀಲನೆ ನಡೆಸಿ ಗುಣಮಟ್ಟದಿಂದ ಕಾಮಗಾರಿ ನಿರ್ವಹಿಸಬೇಕು. ಕಾಮಗಾರಿ ಸ್ಥಳದಲ್ಲಿ ಸಣ್ಣ ಮಕ್ಕಳು ಇರದಂತೆ ಎಚ್ಚರ ವಹಿಸಬೇಕು. ಸಾಧ್ಯವಾದರೆ ಟೆಂಟ್ ಶಾಲೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯ ಮಾಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. लांबी तुमच्या ಕಾಂಕ್ರೀಟ್ ಹಾಕ್ಬೇಕು. ಪ್ಯಾಚ್ ವರ್ಕ್ ಏನಿದೆಯಲ್ಲ, ಸ್ಪೇಸ್ ಇದೆಯಲ್ಲ, ಕಾಂಕ್ರೀಟ್ ಹಾಕಿರಲ್ಲ, ಈ ಥರ ಹಾಕಬೇಕು. ಉರ್ದು ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡೆದುಕೊಂಡರು. ಯಾವ ಆಕಾರ ಕೊಡ್ತಿದ್ದಾರೆ? ಡಾಕ್ಟರ್ ನಿರುಪಮಾ ಅವರ ಶತಮಾನದ ಮಕ್ಕಳ ಅದರಿಂದ ಏನಾಗಿದೆ, ಇದನ್ನ ಆಯ್ಕೆ ಮಾಡಲಾಗಿದೆ ಬುದ್ಧನ ಸಲಹೆಯಲ್ಲಿ. ಗಂಗಾ ನದಿ ಎಲ್ಲಿ ಹುಟ್ಟಿ ಸಮುದ್ರವನ್ನು ಸೇರುತ್ತದೆ? ಬಂಗಾಳದಲ್ಲಿ ಸಮುದ್ರ ಸೇರುತ್ತದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.